ಅಯ್ಯೋ ದೇವ್ರೆ, ನಾನಂತೂ ಎಷ್ಟು ಅಂತ ಬಟ್ಟೆ ಹೊಲಿಲಿ. ಬೆಳಗ್ಗೆ ಎದ್ದೇಳೋದು ಬಟ್ಟೆ ಹೊಲಿಯೋದು. ಈ ಬಟ್ಟೆನೆ ತಿನ್ಬಿಡಕಾಯ್ತಾ? ನನ್ ಮಕ್ಳು ನನ್ ಗಂಡ ಎಲ್ಲ ಹೊಟ್ಟೆ ಹಸ್ಕೊಂಡವ್ರೆ. ಏನ್ ಮಾಡೋದಪ್ಪ, ನಂದು ಒಂದ್ ಜೀವನ. ಎಷ್ಟು ಅಂತ ಈ ಹಣ್ಗಳನ್ನ ಹೊಲಕ್ ಹೋಗಿ ಕಿತ್ಕೊಂಡ್ ಬರ್ಬೇಕು, ಹಣ್ಣು ಮಾಡ್ಬೇಕು, ಮತ್ತೆ ಇದನ್ನೇ ತಿನ್ನಕ್ಕಾಗತ್ತಾ? ಎಷ್ಟು ಅಂತ ತಿಂದು ಜೀವನ ಮಾಡಕ್ಕಾಗತ್ತೆ? ನಂದು ಒಂದ್ ಜನ್ಮನ. ಅಯ್ಯೋ, ಎಷ್ಟು ಅಂತ ಈ ಮೀನ್ ಹಿಡ್ಕೊಂಬರ್ಲಿ, ಆ ಸಮುದ್ರಕ್ಕೆ ಹೋಗೋದು, ಈ ಮೀನ್ ಹಿಡ್ಕೊಂಬರೋದು, ಬರೀ ಇದೇ ಆಯ್ತು. ನನ್ ಜೀವನ ಪೂರ್ತಿ ಈ ಮೀನ್ ಹಿಡ್ಕೊಳ್ಳೋದ್ರಲ್ಲೇ ಆಯ್ತು. ಆ ಸಮುದ್ರದಿಂದ ಮೀನ್ ತಗೊಬಂದ್ರೆ 2 ದಿನಕ್ಕೆ ಹಾಳಾಗ್ಬಿಡುತ್ತೆ. ಎಷ್ಟು ಅಂತ ಇಟ್ಕೊಂಡ್ ಬರ್ಲಿ. ಇದು ಒಂದ್ ಜೀವನನ. ನಾನ್ ತಾನೇ ಈ ಖಾಲಿ ಪಾತ್ರೆ ಇಟ್ಕೊಂಡು ಏನ್ ಮಾಡ್ಲಿ? ಭೂಮಿನ ಅಗ್ದು ತಗ್ದು ಲೋಹ ತಗೊಬಂದು ಅದನ್ನ ತಟ್ಟಿ ಕುಟ್ಟಿ ಒಂದ್ ಆಕಾರ ಕೊಡೋದಕ್ಕೆ ಅರ್ಧ ಆಯ್ಸೆ ಮುಗ್ದೈತೆ. ಈ ಮಾಡಾದ್ಮೇಲಾದ್ರೂ ಇದು ತಿನ್ನಕಾಯ್ತದ? ಏನು ಮಾಡಕ್ಕಾಗೋದಿಲ್ಲ. ಈ ಜೀವನ ಅಂತೂ ಬೇಸತ್ತು ಹೋಗದೆ. ನಾನು ಈ ಜೋಳನ ಎಷ್ಟು ವರ್ಷದಿಂದ ಅಂತ ಬೆಳಿಲಿ. ನಮ್ಮ ಅಪ್ಪನೂ ವ್ಯವಸಾಯ ಮಾಡ್ತಿದ್ದ, ನಾನು ವ್ಯವಸಾಯ ಮಾಡ್ಕೊಂಡು ಎಷ್ಟು ವರ್ಷ ಅಂತ ಬದುಕ್ಲಿ. ಈ ಜೋಳನೇ ತಿನ್ನಕ್ಕಾಗತ್ತಾ? ಎಷ್ಟು ಅಂತ ತಿನ್ನಕ್ಕಾಗತ್ತೆ? ನಂದು ಒಂದ್ ಬಾಳು. ಈ ಊರಲ್ಲಿ ಜನಗಳೇ ಇಲ್ವಲ್ಲ. ಓ, ಯಾರ್ ಮೇಡಮ್ ನೀವು ಇಷ್ಟ ಚೆನ್ನಾಗಿ ರೆಡಿ ಆಗ್ಬಿಟ್ಟು ನಮ್ಮ ಬೀದಿಗೆ ಬಂದ್ಬಿಟ್ಟಿದ್ದೀರಲ್ಲ? ನಾನು ಮಹಿಳಾ ಸಂಘದ ನಾಯಕಿ. ಓ ಹೌದಾ? ಇರಿ ಒಂದ್ ನಿಮಿಷ, ಎಲ್ಲಾರ್ನು ಕರಿತೀನಿ. ಲತಾಕ, ಮಂಜಕ್ಕ ಎಲ್ಲ ಬನ್ನಿ. ಓ, ಇವರೆಲ್ಲ ನಿಮ್ಮೂರ್ ಜನಗಳ? ಹೌದು. ನಿಮ್ ಗೆಳತಿಯರ ಎಲ್ರು? ಹೌದು. ಅದು ನಾನು ಮಹಿಳಾ ಸಂಘದ ಅಧ್ಯಕ್ಷೆ ಆಗಿದ್ದೀನಿ. ನಮ್ ಸಂಘಕ್ಕೆ ಸದಸ್ಯರು ಬೇಕಾಗಿತ್ತು. ಅದಕ್ಕೆ ನಿಮ್ನ ಸದಸ್ಯರಾಗಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ. ನಿಮ್ಗೆಲ್ಲರಿಗೂ ಇಷ್ಟ ಇದೆಯಾ? ಏನು ಎಲ್ಲಾರ ಮುಖನೂ ಸೋತೋಗಿರೋ ಸೌರೆಕಾಯಿ ತರ ಇದೆಯಲ್ಲ? ಏನಾಗಿದೆ ನಿಮ್ಗೆ? ಏನಾದ್ರು ಜೀವನದಲ್ಲಿ ಜಿಗುಪ್ಸೆ ಬಂದವ್ರ ತರ ಕಾಣಿಸ್ತಾ ಇದೀರಲ್ಲಮ್ಮ, ಏನಾಯ್ತು? ಯಾಕೆ ಕೇಳ್ತೀರಾ ಮೇಡಮ್ ನಮ್ ಕಷ್ಟನ? ಏನ್ ನಿಮ್ ಸಮಸ್ಯೆ? ಬರೀ ಬಟ್ಟೆ ಹೊಲಿಯೋದೇ ಆಗೋಯ್ತು ಜೀವನ. ನೀವೇನ್ ಮಾಡ್ತೀರಾ? ಎಷ್ಟು ಅಂತ ಹಣ್ಗಳನ್ನ ತಿನ್ನೋಕಾಗತ್ತೆ? ಹಣ್ಗಳು ತಿಂದು ಜೀವನ ಸಾಕಾಗ್ಬಿಟ್ಟಿದೆ. ಅಯ್ಯೋ, ಎಷ್ಟು ಅಂತ ಈ ಮೀನ್ ಹಿಡಿಲಿ, ನಂಗೂ ಹಿಡ್ದು ಬೇಜಾರ್ ಆಗ್ಬಿಟ್ಟೈತೆ. ಅಯ್ಯೋ, ನೀವೇನ್ ಮಾಡ್ತೀರಮ್ಮ? ನಾವು ಈ ಪಾತ್ರೆ ಮಾಡಿ ಸಾಕಾಗದೆ ಮೇಡಮ್. ಈ ಪಾತ್ರೆನ ಏನು ಮಾಡಂಗಿಲ್ಲ, ತಿನ್ನಕ್ಕೂ ಆಗೋದಿಲ್ಲ. ಇದೇ ಜೀವನ ಆಗದೆ ನಮ್ದು. ನೀವು? ಅಯ್ಯೋ ಮೇಡಮ್, ಜೋಳ ಬೆಳ್ದು ಮಳೆ ಬಂದ್ರೆ ಜೋಳ ಬರಲ್ಲ, ಜೋಳ ಬಂದಾಗ ಮಳೆನೇ ಇರಲ್ಲ. ಆ ತರ ಆಗೋಗಿದೆ ಮೇಡಮ್. ಅದಕ್ಕೋಸ್ಕರ ಯಾಕೆ ಈ ತರ ಮುಖ ಮಾಡ್ಕೊಂಡಿದ್ದೀರಾ? ಇದಕ್ಕೆಲ್ಲದಕ್ಕೂ ನನ್ನ ಹತ್ರ ಒಂದು ಪರಿಹಾರ ಇದೆ. ಅದನ್ನ ಹೇಳ್ತೀನಿ, ನೀವು ಮಾಡಿದ್ರೆ ನಿಮ್ ಮುಖಗಳೆಲ್ಲಾನು ಈ ತರ ಇರಲ್ಲ, ಖುಷಿಯಿಂದ ನೀವಿರ್ಬೋದು. ಏನದು ಅಂದ್ರೆ, ನೀವೆಲ್ಲಾರು ನಮ್ ಸಂಘಕ್ಕೆ ಸೇರ್ಕೊಳ್ಳಿ, ನಿಮ್ಮೆಲ್ಲರೂ ನನ್ ಸದಸ್ಯರಾಗಿ ಮಾಡ್ತೀನಿ. ಈ ತರ ಯಾಕಿರ್ತೀರಾ? ಈಗ ನೀವು ಬಟ್ಟೆ ಹೊಲಿಯೋರು ತೆಗ್ದ್ಬಿಟ್ಟು ಜೋಳ ಮಾರೋರು ಕೊಡಿ, ನೀವು ಮೀನ್ ಮಾರೋರ ಹತ್ರ ಜೋಳ ಈಸ್ಕೊಡಿ, ಪಾತ್ರೆ ಮಾರೋರು ಜೋಳ ಮಾರೋರಿಗೆ ಕೊಡಿ. ನೀವು ಹಂಗೆ ಬದಲಾವಣೆಗಳನ್ನ ಮಾಡ್ಕೋತಾ ಇರಿ. ಅವಾಗ ನಿಮ್ಗೆ ಇಷ್ಟೊಂದು ಕಷ್ಟನೂ ಅನ್ಸಲ್ಲ, ಸುಲಭವಾಗಿ ಜೀವನಾನು ಮಾಡ್ಬೋದು. ಈ ತರ ನೀವು ಒಬ್ರಿಂದ ಒಬ್ರು ಬದಲಾವಣೆ ಮಾಡ್ಕೊಳ್ಳೋದನ್ನ ನಾವು ವಿನಿಮಯ ಪದ್ಧತಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಹೇಳಿದ್ರಲ್ಲೂ ಒಂದ್ ನಿಜ ಐತೆ. ನಾವ್ ಯಾಕೆ ಒಬ್ರಿಗೊಬ್ರು ನಮ್ಮ ವಸ್ತುಗಳನ್ನ ಬದಲಾಯಿಸ್ಕೋಬಾರ್ದು? ಹಂಗಾದ್ರೆ ಕಷ್ಟನೂ ಇರಲ್ಲ. ಲತಕ್ಕ, ನಾನು ನಿನ್ಗೆ ಬಟ್ಟೆನ ಚೆನ್ನಾಗಿ ಹೊಲ್ಕೊಡ್ತೀನಿ, ನೀವು ಚೆನ್ನಾಗಿರೋ ಹಣ್ಣುಗಳು ಕೊಡು, ನಾನು ಬಟ್ಟೆ ಹೊಲ್ಕೊಡ್ತೀನಿ. ಸರಿ ಆಯ್ತು. ನಾನು ಹೊಲಕ್ ಹೋಗಿ ತಗೊಬಂದು ಹಣ್ಣು ಮಾಡಿ ತಗೊಬಂದಿರೋದು. ನನ್ನ ಹಣ್ಣುಗಳೆಲ್ಲ ಚೆನ್ನಾಗೇ ಇದಾವೆ. ನೋಡಕ ಇಡೀ ಊರವರೆಲ್ಲ ನನ್ ಬಟ್ಟೆನೆ ಹಾಕೊಂಡಿರೋದು. ಎಷ್ಟ್ ಚೆನ್ನಾಗಿ ಹೊಲ್ಕೊಟ್ಟಿದ್ದೀನಿ. ಸರಿ ಆಯ್ತು, ತಗೊಬರ್ತೀನಿ, ಹೊಲ್ಕೊಡು. ಸರಿ. ಮಜಕ್ಕ? ಹೇಳಕ್ಕ. ರಜೆಕ್ಕ ಏನಕ್ಕ? ನಾನು ನಿನ್ಗೆ ಪಾತ್ರೆಗಳು ಮಾಡ್ಕೊಡ್ತೀನಿ, ನೀನ್ ನನ್ಗೆ ಚೆನ್ನಾಗಿರೋ ಮೀನ್ಗಳು ಕೊಟ್ಕೊಡಕ. ಓ ಆಯ್ತು, ನಿನ್ ಕೇಳದ ಚೆನ್ನಾಗ್ ಕೊಡೋದೆ. ಈಗ ತಾನೇ ಸಮುದ್ರದಿಂದ ಇಟ್ಕೊಂಡ್ ಬಂದಿರೋ ಮೀನ್ಗಳವೆ, ತಾಜಾ ಮೀನ್ಗಳೇ ಕೊಡ್ತೀನಿ. ನೀನು ನಂಗೆ ಚೆನ್ನಾಗಿರೋ ಪಾತ್ರೆ ಮಾಡ್ಕೊಡಾಯ್ತಾ? ಸರಿ ಕಣಕ್ಕ, ಚೆನ್ನಾಗಿರೋದು ಪಂಚಲೋಹದ್ದೇ ಮಾಡ್ಕೊಡ್ತೀನಿ ತಗೋ. ನೀನ್ ಚೆನ್ನಾಗಿರೋ ಮೀನ್ಗಳು ಕೊಡು ನನ್ಗೆ. ಓ ಆಯ್ತು, ನೀನ್ ಚೆನ್ನಾಗಿರೋದ್ ಮಾಡ್ಕೊಡು, ನಾನು ತಾಜಾ ಮೀನ್ಗಳು ತಂದು ಕೊಡ್ತೀನಿ. ಸರಿ ಕಣಕ್ಕ. ಒಳ್ಳೆ ಲೋಹದಲ್ಲಿ ಪಾತ್ರೆ ಮಾಡ್ಕೊಡು, ನನಗೆ ಜೋಳ ಕೊಡ್ತೀನಿ, ಚೆನ್ನಾಗಿರೋ ಜೋಳ ಕೊಡ್ತೀನಿ. ಸರಿ ಕಣಕ್ಕ, ನಾನ್ ನಿನ್ ಪಾತ್ರೆ ಮಾಡ್ಕೊಡ್ತೀನಿ. ನೀನ್ ಜೋಳನೆಲ್ಲ ತುಂಬಿಟ್ಕೋಬಹುದು. ಪಾತ್ರೆ ಮಾಡ್ಕೊಟ್ರೆ ನನ್ಗೆ ನೀನ್ ಜೋಳ ಕೊಡು, ಅದರಿಂದ ನಾನು ಏನಾದ್ರು ರೊಟ್ಟಿ ಗಿಟ್ಟಿ ಆತರ ಮಾಡ್ಕೋಬಹುದು. ಸರಿ ಕಣಕ್ಕ, ಆಯ್ತು. ನಾನು 2 ಜೊತೆ ಬಟ್ಟೆ ಹೊಲ್ಕೊಟ್ಟಿದ್ದೀನಿ, ನೀ ಬರೀ 2 ಹಣ್ಣು ಕೊಟ್ಟಿದ್ಯಲ್ಲ? ಅಲ್ಲ ಅಕ್ಕ, ನೀನು ಸರಿಯಾಗಿ ಅಳತೆ ತಗೊಬಂದ್ ಕೊಟ್ಟಿದ್ದೀನಿ, ಆ ತರ ಹೊಲ್ದಿದೀಯಲ್ಲ. ನೀ ಚೆನ್ನಾಗಿ ಹೊಲ್ಕೊಡ್ಬೇಕು ತಾನೆ. ನಿನ್ಗೆ 2 ಹಣ್ಣು ಕೊಡದೆ 4 ಹಣ್ಣು ಕೊಡಕ್ಕಾಗುತ್ತ ನಿನ್ಗೆ? ಅಳತೆ ಹೆಂಗ್ ಕೊಟ್ಟಿದ್ಯಾ ಹಂಗೆ ತಾನೆ ಹೊಲಿಯೋದು. ನಾನು ಅಷ್ಟೇ ಹಣ್ಣುಗಳನ್ನ ತಗೊಬಂದಿದ್ದೀನಿ, ಅದೇ ತರ ನೀಟಾಗಿ ಇಲ್ಲಿ ನೋಡಿ. ಇಲ್ಲಿ ಇವ್ರು ಅಷ್ಟೇ ತಾಜಾ ಮೀನ್ಗಳು ಇಸ್ಕೊಬಿಟ್ಟು ಯಾವ್ದೋ ತಗಡು ಪಾತ್ರೆಗಳು ಕೊಟ್ಬಿಟ್ಟವಳೆ. ಚೆನ್ನಾಗಿರೋ ಪಾತ್ರೆನ ಮಾಡ್ಕೊಟ್ರೆ ಜಗಳ ಮಾಡ್ತಿದ್ದೀರಾ? ಏನ್ ನಿಮ್ ಸಮಸ್ಯೆ? ನೋಡಿ ಅಕ್ಕ, 2 ಜೊತೆ ಬಟ್ಟೆ ಹೊಲ್ಕೊಟ್ಟಿದ್ದೀನಿ, 2 ಹಣ್ಣು ಕೊಟ್ಟವಳೆ, ಅದೆಂಗ್ ಸಾಲುತ್ತೆ? ಅಷ್ಟೇ, ಅಷ್ಟ್ ಮೀನ್ಗಳು ತಗೊಬಿಟ್ಟು ಯಾವ್ದೋ ತಗಡು ಪಾತ್ರೆ ಕೊಡ್ತಾರೆ.
ನಿಮ್ ಸಮಸ್ಯೆ ಏನು? ನೋಡಿ ಅಕ್ಕ, ಅಷ್ಟ್ ಚೆನ್ನಾಗಿರೋ ಹಣ್ಗಳನ್ನ ತಕೊಂಡೋಗ್ ಕೊಟ್ಟಿದೀನಿ, ಅವಳು ಬಟ್ಟೆನೆ ಹೆಂಗೆಂಗೋ ಹೊಲ್ಕೊಟ್ಟವಳೆ. ಅದು ಚೆನ್ನಾಗಿರೋ ಪಾತ್ರೆ ಕೊಟ್ಟಿದ್ರೆ ಅದೆಲ್ಲ ಮಡಗ್ಬಿಟ್ಟು ಅದನ್ನ ಪಾತ್ರೆನೆಲ್ಲ ತುಕ್ಕಿಡಿಸ್ಬಿಟ್ಟು ಅವಾಗ ಚೆನ್ನಾಗಿಲ್ಲ ಪಾತ್ರೆ ಅಂತವಳೆ ಕೊಡೋದೇಳು ನಿಂಗೆ ನೋಡಿ ಮತ್ತೆ ಇವಳು ಆಡೋದ. ಆಯ್ತು ನಿಮ್ ಸಮಸ್ಯೆ ನನ್ಗೆ ಅರ್ಥ ಆಯ್ತು. ನಿಮ್ ಸಮಸ್ಯೆಗೆ ನನ್ನ ಹತ್ರ ಒಂದ್ ಪರಿಹಾರ ಇದೆ. ನೀವೆಲ್ಲ ನನ್ನ ಮಾತು ಕೇಳ್ತೀರಾ? ಇರಿ, ಇಲ್ಲಿ ನೋಡಿ, ಇದೇನು ಅಂತ ನೋಡಿದೀರಾ? ಏನ್ ಮೇಡಮ್ ಇದು? ಇದಕ್ ಮುಂಚೆ ಏನಾದ್ರು ನೋಡಿದೀರಾ ಇದನ್ನ? ಇಲ್ಲ ಮೇಡಮ್, ಇಲ್ಲ. ಇದನ್ನ ನಾಣ್ಯ ಅಂತ ಹೇಳ್ತಾರೆ. ಹೌದು, ಇದನ್ನ ನಾಣ್ಯ ಅಂತ ಹೇಳ್ತಾರೆ. ಇದನ್ನ ಲೋಹದಿಂದ ಮಾಡಿರ್ತಾರೆ. ಇದು ನೋಡಕ್ ಚಿಕ್ಕದಾಗಿದ್ರು ಇದಕ್ಕೆ ತುಂಬಾ ಬೆಲೆ ಇದೆ. ನಿಮ್ಮ ಬಳಿ ಇರೋ ವಸ್ತುಗಳಿಗೆ ಇಷ್ಟೇ ಅಂತ ಬೆಲೆ ನಿಗದಿ ಮಾಡ್ಕೊಂಡು ನಿಮ್ಮ ಹತ್ರ ಬಂದವ್ರಿಗೆ ಮೊದ್ಲು ನಾಣ್ಯ ಇಸ್ಕೊಂಡು ಆಮೇಲೆ ನಿಮ್ ಬಳಿ ಇರೋ ವಸ್ತುಗಳು ಕೊಟ್ರೆ ಎಲ್ಲಾರ್ಗೂ ನಿಮ್ ಶ್ರಮಕ್ ತಕ್ಕಂತ ಪ್ರತಿಫಲನೂ ಸಿಗುತ್ತೆ, ಎಲ್ಲಾರ್ಗೂ ಎಲ್ಲ ವಸ್ತುಗಳು ಸಿಗುತ್ತೆ. ಸರಿನಾ? ಸರಿ ಮೇಡಮ್. ಇನ್ಮೇಲಿಂದ ಇದನ್ನೇ ಬಳಸಿ. ಸರಿ ಮೇಡಮ್. ಇಲ್ಲಿಂದ ಗೋಕರ ಆಯ್ತು. ಹಾ, ಹೌದು, ನಂಗೂ ಇದೇ ಚಿಂತೆ ಆಗ್ಬಿಟ್ಟೈತೆ. ಇದನ್ನೆಲ್ಲ ಮನೇಲಿ ಇಟ್ಕೊಂಡ್ರೆ ಕಳ್ಳ ಎತ್ಕೊಂಡು ಹೊಟ್ಟೋಗ್ಬಿಡಲ್ವಾ? ಏನ್ ಮಾಡೋದು ಅಂತಾನೆ ಗೊತ್ತಾಯ್ತಿಲ್ವಲ್ಲ. ಏನ್ರಮ್ಮ ಎಲ್ಲ ಇಷ್ಟೊಂದು ದುಡ್ಡು ಮಾಡಿಕೊಂಡಿದ್ದೀರಾ? ಏನ್ ಸಮಾಚಾರ? ನೋಡಿ, ವ್ಯಾಪಾರ ಚೆನ್ನಾಗಾಗ್ಬಿಟ್ಟೈತೆ, ದುಡ್ಡೆಲ್ಲ ಜಾಸ್ತಿ ಐತೆ, ಎಲ್ಲಿಟ್ಕೊಳ್ಳೋದು ಅಂತಾನೆ ಗೊತ್ತಾಗ್ತಿಲ್ಲ. ನಿಮ್ ಮನೆಗಳಲ್ಲಿ ಮಡಿಕಳಿ, ಅದಕ್ಕೇನು? ಮನೆಗಳಲ್ಲಿ ಕಳ್ಳ ಎತ್ಕೊಳಲ್ವಾ? ಓ, ಇದ ನಿಮ್ ಸಮಸ್ಯೆ? ಹಂಗಾದ್ರೆ ಒಂದ್ ಕೆಲ್ಸ ಮಾಡಿ, ಹಿಂಗೆ ಸೀದಾ ಹೋಯ್ತಾ ಇರಿ. ಅಲ್ಲಿ ಬೀದಿ ಕೊನೆಯಲ್ಲಿ ನಿಮ್ಗೆ ಬ್ಯಾಂಕ್ ಸಿಗ್ತದೆ. ಬ್ಯಾಂಕ್ ಅಂದ್ರೆ ಅವರು ನಿಮ್ ಹಣನೆಲ್ಲ ಇಸ್ಕೊಂಡು ಹುಷಾರಾಗಿ ಇಟ್ಕೊಂಡಿರ್ತಾರೆ. ನಿಮಗ್ ಬೇಕಾದಾಗ ಅವರಿಂದ ವಾಪಸ್ ಇಸ್ಕೋಬಹುದು. ಹಿಂಗೆ ಸೀದಾ ಹೋಗಿ ಅಲ್ಲಿ ಬ್ಯಾಂಕ್ ಸಿಗ್ತದೆ, ಅವ್ರ ಹತ್ರ ಇಡಿ ನೀವು ದುಡ್ಡುಗಳನ್ನ. ಕೊಡ್ತಿರ್ತಾನೆ ಅವರು. ಕೊಡ್ತಾರೆ, ಅಲ್ಲಿ ಹೋಗಿ ನಿಮ್ಗೆ ಗೊತ್ತಾಯ್ತದೆ. ಅವರೇ ಹೋಗಿ. ಮೇಡಮ್ ತಗೊಳ್ಳಿ, ನಿಮ್ ಬ್ಯಾಂಕ್ ಅಲ್ಲಿ ಇಟ್ಕೊಳ್ಳಿ ಇದನ್ನ. ಏನ್ರಮ್ಮ ಹಿಂಗ್ ದುಡ್ಡು ತಂದು ಕೊಡ್ತಾರೆ ಯಾರಾದ್ರೂ? ಮ್ಯಾಮ್, ಮೇಡಮ್ ಹಂಗೆ ಹೇಳಿದ್ದು, ಬ್ಯಾಂಕ್ ಹೋಗಿ ದುಡ್ಡು ಕಟ್ಟಿ ಇದನ್ನ ಅಂತ ಹೇಳಿದ್ರು. ಯಾರಮ್ಮ ನಿಮ್ಗೆ ಹೇಳಿದ್ದು ಈ ತರ ತಂದ್ಕೊಡ್ಬೇಕು ಅಂತ? ನಮ್ಮೂರಲ್ಲಿ ಒಬ್ರು ಮೇಡಮ್ ಹೇಳಿದ್ರು. ಹಂಗೆಲ್ಲ ನೀವು ತಂದ್ಕೊಟ್ಬಿಟ್ಟ ತಕ್ಷಣ ಇಟ್ಕೊಬಿಡಕಾಯ್ತದ? ಫಸ್ಟ್ ನಿಮ್ ಹೆಸರಲ್ಲಿ ಒಂದೊಂದು ಖಾತೆ ಓಪನ್ ಮಾಡ್ಸ್ರಮ್ಮ, ಆಮೇಲೆ ನಿಮ್ ದುಡ್ಡು ಮಡಿಕತ್ತೀವಿ. ಅಂದ್ರೆ ಏನು ಮೇಡಮ್? ಫಸ್ಟ್ ನಿಮ್ ಹತ್ರ ಇರೋ ದಾಖಲೆಗಳನ್ನೆಲ್ಲ ತಗೊಬನ್ನಿ, ಆಮೇಲೆ ನಿಮ್ ಹೆಸರಲ್ಲಿ ಒಂದು ಖಾತೆ ಓಪನ್ ಮಾಡ್ಕೊಡ್ತೀನಿ. ಆವಾಗ ಈ ದುಡ್ಡನ್ನ ನಾವ್ ಇಟ್ಕೊಂತೀವಿ. ಏನೇನ್ ಬೇಕು ಅಂತ ಹೇಳ್ತೀರಾ ಮೇಡಮ್? ನಿಮ್ದು 2 ಫೋಟೋ, ಕ್ಯಾಸ್ಟ್, ಇನ್ಕಮ್, ಆಧಾರ್ ಕಾರ್ಡ್, ನಿಮ್ ಹತ್ರ ಏನ್ ದಾಖಲೆಗಳಿದೆ ಅದನ್ನೆಲ್ಲ ತಗೊಂಡ್ ಬನ್ನಿ ಫಸ್ಟ್. ಸರಿ ಸರಿ ಮೇಡಮ್. ಸರಿ, ಆಯ್ತು ಮೇಡಮ್. ತಗೊಳ್ಳಿ ಇಟ್ಕೊಳ್ಳಿ. ಎಲ್ಲಾನು ತಂದಿದ್ದೀರಾ? ಮೇಡಮ್ ತಂದಿದ್ದೀವಿ. ಇರ್ರಮ್ಮ ನೋಡ್ಬಿಟ್ಟು ಹೇಳ್ತೀನಿ. ಎಲ್ರಮ್ಮ ಫೋಟೋಗಳನ್ನೇ ತಂದಿಲ್ವಲ್ಲ? ಅಯ್ಯೋ, ಫೋಟೋನ ಮರ್ತೈತು ಮೇಡಮ್, ತಗೋಬರ್ತೀವಿ ಇರಿ ಮೇಡಮ್, ಈಗ ಹೋಗಿ. ಆಯ್ತು, ಬೇಗ ತಗೊಬನ್ನಿ. ಸರಿ ಮೇಡಮ್. ಮೇಡಮ್ ತಗೊಳ್ಳಿ ಫೋಟೋ. ಏನ್ರಮ್ಮ ಯಾವ ಕಾಲದ್ರಲ್ಲಮ್ಮ ತಗ್ಸಿದ್ದು ಈ ಫೋಟೋನ? ಮೇಡಮ್, ಯಾವ್ದೋ ಕಾಲದಲ್ಲಿ ತಗ್ಸಿರಿ. ಇವಾಗ ಹೆಂಗಿದ್ದೀರಾ? ಈ ತರ ಫೋಟೋ ಬೇಕು ನಮ್ಗೆ. ಈ ತರ ಯಾವ್ದಾವ್ದೋ ಕಾಲದಲ್ಲಿ ತಗ್ಸಿರೋ ಫೋಟೋಗಳು ತಗೊಬಂದ್ಬಿಟ್ರೆ ಮೇಡಮ್ ಆಮೇಲೆ ತಂದ್ಕೊಡ್ತೀವಿ, ಸದ್ಯಕ್ಕೆ ಮಾಡ್ಕೊಡಿ. ಆಗಲ್ಲ ಕಣ್ರಮ್ಮ. ಇವಾಗ ಹೆಂಗಿದ್ದೀರಾ ಹಂಗ್ ತಗೊಬಂದ್ರಮ್ಮ. ಈಗ ನೋಡಕ್ ಅಲ್ಲಿ ನೋಡಕ್ ಹೋಲ್ಕೆನೆ ಇಲ್ವಲ್ರಮ್ಮ ಒಂಚೂರು. ಸರಿ ಮೇಡಮ್, ಆಯ್ತು ತಗೋಬರ್ತೀವಿ. ಸರಿ, ಆಯ್ತು, ಬೇಗ ತಗೊಬನ್ನಿ. ಮೇಡಮ್ ತಗೊಳ್ಳಿ ಮೇಡಮ್. ಸರಿ ಕಣ್ರಮ್ಮ, ಆಯ್ತು. ಎಲ್ಲಾನು ಚೆಕ್ ಮಾಡಿದೀನಿ. ಅಲ್ಲಿ ಮ್ಯಾನೇಜರ್ ಇರ್ತಾರೆ, ಅವ್ರ ಹತ್ರ ತೋರ್ಸ್ಕೊಂಡ್ ಬನ್ನಿ, ಎಲ್ಲ ಕರೆಕ್ಟ್ ಆಗಿದೆ ಒಂದ್ಸರಿ. ಸರಿ ಮೇಡಮ್, ಆಯ್ತು. ಸರ್ ತಗೊಳ್ಳಿ, ಸರಿ ಇದೆ ಏನೋ ನೋಡಿ ಒಂದ್ ಸ್ವಲ್ಪ. ನೀವೇನಾ ಇಬ್ರು ಈಗ ಹೊಸ ಅಕೌಂಟ್ ಮಾಡ್ಸಕ್ ಕೊಟ್ಟಿರೋದು? ನಿಮ್ದೆಲ್ಲ ಇನ್ಫಾರ್ಮೇಶನ್ ನೋಡಿದೀನಿ. ನೆಕ್ಸ್ಟ್ ವಾರ ಬಂದ್ಬಿಡಿ. 100 ರೂಪಾಯಿ ಕಟ್ಬಿಡಿ. ಯಾವಾಗ್ಲೂ ಮೇಂಟೈನ್ ಮಾಡ್ಬೇಕು ನೀವು, ಆಯ್ತಾ? ಆಗ್ಲೇ ನಿಮ್ಮ ಖಾತೆ ಇರೋದು ಕರೆಕ್ಟ್ ಆಗಿರುತ್ತೆ. ಇಲ್ಲಾಂದ್ರೆ ಎಲ್ಲ ಹೋಗ್ಬಿಡುತ್ತೆ ಖಾತೆ, ಆಯ್ತಾ? ಸರಿ ಸರ್, ಆಯ್ತು. ಮತ್ತೆ ಇನ್ನೇನಾದ್ರು ಪ್ರಶ್ನೆ ಇದೆ ಕೇಳಕ್ಕೆ? ಸರ್ ಇಲ್ಲ, ನಿಮ್ಮ ಹತ್ರ ಸಿಗ್ನೇಚರ್ ಮಾಡಿಸ್ಕೋಬದಿ ಅಂತ ಹೇಳಿದ್ರು, ಅದಕ್ಕೆ ಬಂದು. ಸರಿ ಮಾಡ್ಕೊಡ್ತೀನಿ ನಾನು. ಸರ್ ನಾವು ಕೇಳಿದಾಗ ದುಡ್ಡು ಕೊಡ್ತೀರಾ ಅಲ್ವಾ? ಅದ್ ಖಂಡಿತ ನಾವು ಕೊಡ್ತೀವಿ. ಆಮೇಲೆ ಬ್ಯಾಂಕ್ ಅಲ್ಲಿ ಇಟ್ಟಿದೀವಿ, ಮೋಸ ಗೀಸ ಮಾಡಲ್ಲ ತಾನೆ? ಅಯ್ಯೋ, ನಮ್ದು ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ನಮ್ ಲೋಗೋ ಇರೋದೇ ನಾಯಿ ಅಂದ್ರೆ ನಿಯತ್ ಕಣ್ರಿ. ಯಾವತ್ತು ನಿಯತ್ ಅಂದ್ರೆ ಬ್ಯಾಂಕು. ನಿಮ್ಗ್ ದುಡ್ಡು ಕೊಡ್ತೀವಿ, ಎದುರ್ಕೋಬೇಡಿ ಇದಕ್ಕೆಲ್ಲ. ನಿಮ್ ಮಾಡ್ಕೊಡ್ತೀನಿ, ನೆಕ್ಸ್ಟ್ ಮಾಡ್ಕೊಡ್ತೀನಿ, ಎದುರ್ಕೋಬೇಡಿ. ಪ್ರತಿ ವಾರ ಬಂದ್ಬಿಟ್ಟು ದುಡ್ಡು ಕಟ್ಬಿಟ್ಟು ಹೋಗಿ, ಯಾವಾಗ ಬೇಕೋ ತಗೋಗಿ, ಆಯ್ತಾ? ಸರಿ ಕಣಮ್ಮ, ಹೋಗಿ ಬನ್ನಿ.
ಏನ್ರಮ್ಮ ಇಲ್ಲಿ ಶಂಕರಣ್ಣ ಅನ್ನೋರು ಯಾರು ಗೊತ್ತಾ? ಈ ಶಂಕರಣ್ಣ ಅಷ್ಟ್ ಜನ ಅವ್ರ ಈ ಊರಲ್ಲಿ? ಎಷ್ಟೋ ಶಂಕರಗಳೇ ಯಾಕಿರ್ಬಾರ್ದಾ? ಅಷ್ಟ್ ಶಂಕರ ಅವ್ರ? ಹೌದು, ಕೋಳಿ ಶಂಕರ ಅವನೇ, ತಿಗ್ನೆ ಶಂಕರ ಅವನೇ. ಬೆಲ್ಲಿಕ್ಕೆ ಇರುವೆ ಮುತ್ಕೊಂಡಗೆ ಬರೀ ಶಂಕರಗಳೇ ತುಂಬ್ಕೊಂಡವೆ. ಅಯ್ಯೋ ನಂಗೆ ಅಷ್ಟ್ ಶಂಕರ ಬೇಡ, ಈ ಗಿರಣಿ ಅಂಗಡಿ ಇಟ್ಕೊಂಡವಲ್ಲ ಆ ಶಂಕರ ಬೇಕಾಯ್ತು ಕಣಮ್ಮ. ಕಿರಣಿ ಅಂಗಡಿ ಶಂಕರನ? ಹಾ ಹೌದು ಹೌದು ಹೌದು. ಅವನು ನಮ್ಮೂರನೇನಲ್ಲ, ಬೇರೆ ಊರಿಂದ ಬಂದಾನು, ಇಲ್ಲಿ ಬೆಳಿತಾ ಕೂತವನೆ. ಇಲ್ಲಿ ಚಿಕ್ಕದಾಗಿ ವ್ಯಾಪಾರ ಶುರು ಮಾಡ್ಕೊಂಡ, ಇವಾಗ ದೊಡ್ಡ ಅಂಗಡಿನೇ ಮಡಿಕೊಬಿಟ್ಟವನೆ. ಅವನು ಜನ ಸೇರ್ದೆ ಬಡ್ಡೆಗ ಎಲ್ಲಿಂದನೋ ಬಂದ್ಬಿಟ್ಟು ಇಲ್ಲಿ ಬೆಳೀತಾ ಕುಂತವನೆ. ಹಂಗಾರ ಚೆನ್ನಾಗ್ ಅವನೇ ಊರ್ಲಿ. ಹೌದು, ಅವನಿಗೆ ನಂಬೇಕಿತ್ತು. ಅಯ್ಯೋ ಅವನು ಈ ಊರ್ಲಿ 3 ಹೆಂಗಸಿಗೆ ಸಾಲ ಕೊಡ್ಸಿ ಅಂತ ಕೇಳ್ತಿದ್ದಕವ, ಅದಕ್ಕೆ ಬಂದಿದೆ. ನೋಡ್ರಿ ಅವ್ನ್ ಸಿಗ್ತಾ ಇಲ್ವಲ್ಲ, ಈಗ ಏನ್ ಮಾಡೋದು? ಓ, ನೀವು ಲೋನ್ ಕೊಡ್ಸೋರಾ? ಹಾ ಹೌದು ಹೌದು. ಸರ್ ಬನ್ನಿ ಏಯ್ ಇರ್ಲಿ 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 ಬಿಡಿ. ಸರ್ ಬನ್ನಿ, ಪರವಾಗಿಲ್ಲ, ಕೂತ್ಕೊಳ್ಳಿ. ಸರ್ ನಾವೇ ಶಂಕರನಿಗೆ ಲೋನ್ ಬೇಕು ಅಂತ ಹೇಳ್ತಿದ್ದು, ಅದಕ್ಕೆ ಅವ್ನ್ ಕಿವಿಗ್ ಬಿಂದು ಅವ್ನ್ ನಿಮ್ಗೆ ಹೇಳೋನೆ. ಓ, ಆ 3 ಜನ ಹೆಂಗಸರು ನೀವೇನಾ? ಅವುಗಳೆಯ ಸರಿ, ನಿಮ್ಗೆ ಏನು ಸಾಲ ಬೇಕು ಹೇಳಿ. ಸರ್ ನಾನು ಕುರಿ ಸಾಕಾಣಿಕೆ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಅದಕ್ಕೆ ಕುರಿ ತಗೋಬೇಕು, ಜಾಗ ತಗೋಬೇಕು, ಅದಕ್ಕೆಲ್ಲ ನಮ್ ದುಡ್ಡು ಯಾರು ಕೊಟ್ಟಾರೋ ಅದಕ್ಕೆ ನೀವು ಲೋನ್ ಮಾಡಿಸ್ಕೊಟ್ಬಿಟ್ರೆ ನಮಗ್ ಬಹು ಉಪಕಾರ ಆಯ್ತದೆ. ಸರಿ ಕಣಮ್ಮ, ನಿಮ್ಗೆ? ಸರ್ ನನಗೆ ಎಮ್ಮೆ ತಗೋಬೇಕು, ಸಾಕಾಣಿಕೆ ಮಾಡ್ಬೇಕು, ಅದಕ್ಕೆ ನಂಗೆ ದುಡ್ಡು ಬೇಕು ಸರ್. ಅದಕ್ಕೆ ನಂಗೆ ದುಡ್ಡು ಇಲ್ವಲ್ಲ, ಅದಕ್ಕೆ ಲೋನ್ ಕೊಡಿ ಅಂತ ಕೇಳ್ತಿದ್ದೆ. ನಿಮ್ಗೇನಮ್ಮ? ನಾವು ಕೋಳಿ ಸಾಗಣೆ ಮಾಡ್ಬೇಕು ಸರ್. ಕೋಳಿಗಳನ್ನೆಲ್ಲ ಸಾಕಕ್ಕೆ ಜಾಗ ತಗೋಬೇಕು, ಅದೆಲ್ಲ ಯಾರು ಕೊಡ್ತಾರೆ ಸರ್? ನೀವಾದ್ರೂ ಲೋನ್ ಕೊಟ್ರೆ ಏನೋ ಒಂದಷ್ಟು ಮಾಡ್ಕೋಬಹುದು ಅಂತ. ಸರಿ ಕೊಡ್ಸೋಣ, ನಾಳೆನೇ ಹೇಳ್ತೀನಿ. ಡಾಕ್ಯುಮೆಂಟ್ಸ್ ಸ್ವಲ್ಪ ಅದನ್ನೆಲ್ಲ ತಂದು ಕೊಟ್ಬಿಡಿ ಆಯ್ತಾ? ಸರಿ ಸರ್, ನಾಳೆನೇ ಮಾಡ್ಕೊಟ್ಬಿಡ್ತೀವಿ ನಿಮ್ಗೆ. ಆಯ್ತು ಸರ್. ಈಗ ಡಾಕ್ಯುಮೆಂಟ್ಸ್ ಅಂದ್ಬಿಟ್ಟು ನಮ್ಗೆ ಉತ್ಸ ಬಟ್ಟೆ ಏನೇನೋ ಇಲ್ದಿರೋದೆಲ್ಲ ಕೇಳ್ಬಿಡ್ಬೇಡಿ, ನಮ್ ತಾವಿರೋ ಮಾತ್ರ ಕೇಳಿ ಸರ್. ಇಲ್ಲ, ಬರೀ ಆಧಾರ್ ಕಾರ್ಡು, ಜಾತಿ ಪ್ರಮಾಣ ಪತ್ರ, ಆದಾಯ ಅದೆಲ್ಲ ಕೊಟ್ಬಿಡಿ ಸಾಕು, ಅಷ್ಟೇ, ಇನ್ನೇನಿಲ್ಲ. ಸರ್ ಆದಾಯ ಪ್ರಮಾಣ ಪತ್ರ ಇಲ್ವಲ್ಲ ಸರ್ ನಮ್ಮ ಹತ್ರ? ಅಲ್ಲ ಮಾಡಿಸ್ಕೊಳ್ಳಿ, 50% ಸಬ್ಸಿಡಿ ಸಿಗುತ್ತೆ ಬ್ಯಾಂಕಿಂದ, 2% ಬಡ್ಡಿ ಕೊಡೋದು ನಿಮ್ಗೆ. ಅಷ್ಟ್ರಲ್ಲಿ ಏನಕ್ಕೆ? ಆದಾಯ ಪತ್ರ ಮಾಡಿಸ್ಕೊಳ್ಳಿ, ಇರ್ಲಿ. ಸರಿ ಸರ್, ಆಯ್ತು. ಸರಿ, ನಾಳೆ ಎಲ್ಲ ತಂದ್ಕೊಟ್ಬಿಡಿ, ಇದೆಲ್ಲ ಮಾಡಿಸ್ಕೊಟ್ಬಿಡ್ತೀನಿ, ಸರಿನಾ? ಬೇಗ ಲೋನ್ ಮಾಡಿಸ್ಕೊಟ್ಬಿಡಿ. ಬೇಗ ಬೇಗ ಲೋನ್ ಮಾಡಿ. ಸರಿ, ನೀವ್ ಎಷ್ಟು ಬೇಗ ಡಾಕ್ಯುಮೆಂಟ್ಸ್ ತಂದ್ಕೊಡ್ತೀರಾ ಬೇಗ ಮಾಡಿಸ್ಕೊಡ್ತೀನಿ, ಸರಿನಾ? ಸರ್ ಬಡ್ಡಿ 2% ತಾನೆ? ಹಾ. ಬಡ್ಡಿ ಹಾಕ್ಬಿಟ್ರೆ ಹ್ಞೂ ಕಣಮ್ಮ, ಬರೀ 2%. ಇದು ಬಡವರು ಮಾತ್ರ ಮಾಡ್ಸಿರೋದಲ್ವಾ? ನೀವ್ ಯೋಚನೆ ಮಾಡ್ಬೇಡಿ, ತಂದ್ಕೊಡಿ, ನಾ ಮಾಡಿಸ್ಕೊಡ್ತೀನಿ, ಸರಿನಾ? ಹಂಗೆ ಮಾಡಿಸ್ಕೊಡಿ ಸರ್, ನಾನೇ ಮೊದ್ಲು ಕೇಳಿದ್ದು. ಸರಿ ಕಣಮ್ಮ, ಮೂರ್ ಜನಕ್ಕೆ ಒಟ್ಟಿಗೆ ಮಾಡಿಸ್ಕೊಡಿ. ಸರಿ ಸರಿ ಮಾಡ್ಕೊಡ್ತೀನಿ, ತಂದ್ಕೊಡಿ ಆಯ್ತಾ? ನಮಸ್ಕಾರ ಕಣಮ್ಮ. ಹೇಳಿ ಸರ್. ಇಲ್ಲಿ 3 ಜನ ಹೆಂಗಸರು ಇದ್ರಲ್ಲ, ಗಗನ ಅಕ್ಕ ಮತ್ತೆ ರಾಜಕ್ಕ ಮತ್ತೆ ಪುಷ್ಪ ಅಕ್ಕ ಅಂತ, ಅವ್ರೆಲ್ಲರೂ ಕಾಣಿಸ್ತಾರ? ಅವ್ರಿಲ್ಲೇ ಇದ್ರು, ನೀವು ಬಂದಾಗಿಲ್ಲ ಅಷ್ಟೇ. ಏನಾಗ್ಬೇಕಿತ್ತು? ಅವನು ಸಾಲ ತಗೊಬಿಟ್ಟವ್ರೆ, ಬಡ್ಡಿ ಕಟ್ಟಿದ್ರ ಸಿಗ್ತಾನೆ ಇಲ್ಲ, ಯಾವಾಗ ಬಂದ್ರು ಅಲಿಸ್ತಾರ ಕವ. ಹೆಂಗೇನು? ನೀವು ಬಂದಾಗ ಮಾತ್ರ ಇರಲ್ಲ, ಸಾಲ ತಗೋಬಿಟ್ಟವ್ರೆ ಅಂತ. ನೀವು ಒಂದ್ ಕೆಲಸ ಮಾಡಿ, ನಿಮ್ ನಂಬರ್ ಕೊಟ್ಬಿಟ್ಟು ಹೋಗಿ, ಅವ್ರು ಬಂದ ತಕ್ಷಣ ನಾನು ನಿಮ್ಗೆ ಫೋನ್ ಮಾಡ್ತೀನಿ. ಸರಿ ಕಣಮ್ಮ, ಇದು ಒಳ್ಳೆ ಇದೆಯಾ? ನಿಮ್ ನಂಬರ್ ಕೊಟ್ಟಿರ್ತೀನಿ, ಅವ್ರು ಬಂದ್ಮೇಲೆ ಒಂದ್ ಸ್ವಲ್ಪ ಫೋನ್ ಮಾಡ್ಬಿಡಿ ಸಾಕು. ಆಯ್ತು ಸರ್, ಕೊಟ್ಬಿಟ್ಟು ಹೋಗಿ. ಸರಿ ಕಣಮ್ಮ. ಓ, 3 ಜನನು ಎಲ್ಗೋಗ್ಬಿಟ್ಟಿದ್ರಿ? ಸಾವಿತ್ರಕ್ಕ ಕರ್ದಿದ್ಲು, ಅಲ್ಲಿಗೆ ಹೋಗಿದ್ವಿ. ಯಾಕೆ? ಅವಳು ಖಾರದ ಪುಡಿ ಮಾಡ್ಕೊಡು ಅಂದಿದ್ಲು, ಅದಕ್ಕೆ ಅವಳಿಗೆ ಸಹಾಯ ಮಾಡಕ್ ಹೋಗಿದ್ದು. ಆ ಬ್ಯಾಂಕ್ನವರು ನೀವು ನುಡಿಕೊ ಬರ್ತಾರೆ, ನೀವು ನೋಡಿದ್ರೆ ಇಲ್ಲಿ ನಿಂತಿದ್ದೀರಿ. ಇನ್ನೇನ್ ಮತ್ತೆ ಅವಯ್ಯ ಬರೋದು, ನೀವು ಇಲ್ಲ ಅಂತ ಹೋಗೋದು, ಬರೀ ಇದಾಯ್ತು. ನೀವು ನೋಡಿದ್ರೆ ಇಲ್ಲಿ ನಿಂತಿದ್ದೀರಿ. ಅವರು ನಾವಿಲ್ದರ ಸಮಯಕ್ಕೆ ಬಂದ್ರೆ ಏನ್ ಮಾಡಕ್ಕಾದ್ದು? ನೀನೇನ್ ಬಂದ್ಬಿಟ್ಟು ನಮ್ಗಿಂಗೆ ಬೈತಾ ಇದೆಯಲ್ಲ? ಏನ್ ನಿನ್ ಮನೆ ದುಡ್ಡ ಕೊಟ್ಟಿರಂಗ ಆಡ್ತಿದೀಯಲ್ಲ, ಅವನ್ ತಾನೇ ಕೊಟ್ಟಿರೋನು, ಕಟ್ಟಿಸ್ಕೊತಾನು ಹೋಗೋ. ನಮ್ಮನೆ ದುಡ್ಡು ಕೊಟ್ಟಿದ್ರೆ ನೀನ್ ಸುಮ್ಬಿಡ್ತಿದ್ದ. ಅವಯ್ಯ ಬಂದ್ಬಿಟ್ಟು ಹೋಗಿ ನೀ ಎಲ್ಲಿ ಅವ್ರು ಅಂತ ನನ್ನನ್ ಕೇಳ್ತಾನೆ, ಅದಕ್ಕೆ ನಿಮ್ಮನ್ ಕೇಳ್ತಿರೋದು. ನೀನ್ ಅವ್ರು ಇಲ್ಲ ಅನ್ಬೇಕು ಕಣೆ. ನೀರ್ ಹೇಳಾಯ್ತು, ಹಿಂಗೆ ಆಡ್ತೀರಿ, ಗೊತ್ತಾಯ್ತದೆ ನಿಮ್ಗೆ? ಓ, ಗೊತ್ತಾಯ್ತದೆ, ಬಾಯಿ ಮುಚ್ಕೊಂಡು ಹೋಗು. ಗೊತ್ತಾಯ್ತದೆ, ಮುಂದಕ್ಕೆ ಯಾರ್ ನೀವು ಹಿಂಗ್ ಬೆಡ್ಶೀಟ್ ಮುಸ್ಕಾಕ ಬಂದಿದ್ದೀರಲ್ಲ? ಯೋ ನಿನ್ನೆ ಕೇಳ್ತಾ ಇರೋದು ಯಾರಂತ ಹೇಳು. ಇದ್ಯಾರ್ ಸರ್ ನೀವು ಒಳ್ಳೆ ಕಳ್ರು ಕಣ್ಣನ್ ಬೆಡ್ಶೀಟ್ ಮುಚ್ಕೊ ಬಂದಿದ್ದೀರಲ್ಲ? ಸರ್ ನೀವಾ? ನಾನೇ. ಸಾಕಾಯ್ತಾ? ಆಗ್ಲೇಬೇಕು ಅಂತ ತಾನೆ ಅದ್ರಲ್ಲಿ ಓದ್ಕೊಂಡ್ ಬಂದಿದ್ದು. ನೀವು ಕಳ್ಳರ ತರ ಔಸ್ಕೊಂಡ್ರೆ ಎಲ್ಲಿ? ಸರ್ ಅದೇಕ ಸರ್ ನಮ್ ಕಟ್ರು ಅಂದರೆ ನೀವು ಕಳ್ರ ತರ ನೀವು ಬಂದಿದ್ದು, ನಮ್ಗೆ ಕಳ್ರು ಅಂದರಿ? ತಪ್ಪ. ಸಾಲ ತಗೊಬಿಟ್ಟು ಎಷ್ಟ್ ತಿಂಗಳಾಯ್ತು, ಬಡ್ಡಿ ಕಟ್ಟಿದೀರಾ ನೀವು? ಬಂದಾಗ್ಲೆಲ್ಲ ನಾಯಿ ತರ ಅಲಿಸ್ಕೊಂಡ್ ಕೂತಿರ್ತೀರಾ? ನಾವ್ ಬಂದದ್ಕೆ ನೀವಿರಲ್ಲ, ನೀವ್ ಬಂದದ್ಕೆ ನಾವಿರಲ್ಲ ಅಷ್ಟೇ. ನೀವು ನಮ್ ಟೈಮ್ ಬನ್ನಿ ಸರ್, ನಾವ್ ಇರೋದಕ್ಕೆ
ಅದ್ಬಿಟ್ಬಿಟ್ಟು ಯಾವ್ದಾವ್ದೋ ಟೈಮ್ ಬಂದ್ಬಿಟ್ಟು ಇಲ್ಲ ಅಂತ ನಮ್ಮ ಮೇಲೆ ತಪ್ಪ ಅಪವಾದ ಹೊಡ್ಸಿದ್ರಿ ನೀವು. ಏನಮ್ಮ ಹಿಂದೆಪ್ಪ ಹೇಳ್ತೀರಾ? ಯಾವಾಗ್ಲೂ ಇದೆ ಆಯ್ತಲ್ಲ. ನಾನ್ ಬಂದಾಗ ಒಬ್ರು ಇರಲ್ಲ, ಆ ಫೋನ್ಗಂತೂ ಕನೆಕ್ಷನ್ ಹಾಕ್ಸಿರಲ್ಲ ನೀವು. ಬಂದಾಗಂದನು ಫುಲ್ ಟಾರ್ಚರು. BP ಎಷ್ಟು ರೈಸ್ ಆಗೈತೆ ಗೊತ್ತಾ ನಂಗೆ? ನೀವು ಬೇರೆಯವ್ರು ಕೇಳ್ಕೊಂಡಾರು ಬರ್ಬೇಕು ತಾನೇ ಸರ್, ಇಲ್ಲಿ ಬಂದ್ಬಿಟ್ಟು ನಮ್ಮನ್ ಕಳ್ರು ಅಂದ್ಬಿಟ್ರಲ್ಲ ನೀವು. ನಿಮ್ಮೂರಲ್ಲಿ ನಿಮ್ 3 ಜನದ್ ಬಿಟ್ಟು ಇನ್ನೆಲ್ಲ ಸಿಕ್ಕವ್ರೆ. 5 ರೌಂಡ್ ಹೊಡೆದಿನಿ ನಿಮ್ಮೂರ್ನ. ಏನು ಚಿಕ್ಕದಾಯ್ತಾ? ನೋಡೆಲ್ಲ ಹೋಗ್ಬಿಟ್ಟೈತೆ. ಸರ್ ನೀವು ಬಂದಿರ ನೋಡೇ ಇಲ್ಲ ನಾವು. ನಾವಿದ್ದಾಗ ನೀವು ಬರೋದೇ ಇಲ್ಲ, ನಾವ್ ಮನೇಲೆ ಇರ್ತೀವಿ. ಅದೇ ಔಸ್ಕೊಂಡಿರ್ತೀರ ಮನೇಲಿ, ಎಲ್ಲಿ ಈ ಜನ ಬರೋಲ್ಲ. ಮನೇಲೆ ಇರ್ತೀವಿ. ಸರಿ, ಈಗ ಬಡ್ಡಿ ಯಾವಾಗ ಕಟ್ತೀರಾ ಹೇಳಿ ಅಷ್ಟೇ. ಸಾರ್ ನೀವ್ ಹಿಂಗೆ ದುಡ್ಡು ದುಡ್ಡು ಅಂತೀರ, ನಾನು ಪಾಲಿಟಲ್ಲಿ ಕೊಡ್ದು ಬಿಡ್ತೀನಿ ಅಷ್ಟೇ. ಏನಮ್ಮ ಸತೈತೀನಿ ಅಷ್ಟೇ. ನಾನು ನೇಣಾಕಬಿಡ್ತೀನಿ ಅಷ್ಟೇ. ಸಾಯ್ತಾರಂತೆ ನೋಡೋಣ, ಇರಿ ಸರ್ ಗಂಡ್ ಸಾಯ್ತಾರಂತ. ಓ ನಾವು ಸಾಯನ್ನೇ ಕಾಯ್ಕೊಂಡವಳೆ. ನಮ್ಗೆ ಎಷ್ಟು ಹೊಟ್ಟೆ ಕೈಸ್ಲಿಕ್ಕೆ. ಇನ್ನೇನ್ ಮತ್ತೆ ಅವನ ಹತ್ರ ದುಡ್ಡು ಇಸ್ಕೊಬಿಟ್ಟು ಕಟ್ಟಲ್ಲ ಅಂದ್ರೆ ಇನ್ನೇನ್ ಮಾಡ್ತಾರೆ? ಸಾಯ್ತೀನಿ ಅಂತ ಎದುರಿಸ್ತಿರಲ್ಲ. ನೀವೇ ದುಡ್ಡು ಕೊಟ್ಟಿದ್ಯಾ? ಸಾರ್ ನನ್ ಕೊಳ್ಳೆ ನೀವೇನ್ ಮಾಡಿರಿ? ನನಗ್ ಕೊಳ್ಳೆ ತೆಗಿತಿದ್ದೀರಿ. ನಿಂಗೆ ನಾವು ಸಾಯದೇ ಬೇಕಾಗದ ಅನ್ಸುತ್ತೆ, ಕಾಯ್ಕೊಂಡು ಕೂತಿದ್ಯಲ್ವಾ? ಸಾಯದೇ ಬೇಕಾಗದೆ ನಾವು. ಇನ್ನೇನಪ್ಪ ಪಾಪ ಒಮ್ಮೊಬ್ಬರಿ ಕೇಳಕ್ ಬಂದಾಗ ಹಿಂಗಂತೀರಾ. ಇನ್ ನಾನು ಒಬ್ನೇ ಬಂದಿದ್ದೆ, ನಮ್ನ ಏನಾರು ಮಾಡ್ಬಿಟ್ರೆ ನೀವು? ಸರ್ ಅವ ಅಮ್ಮನ್ ಮಾತ್ರ ಕೇಳ್ಕೊಂಡು ನೀವು ಬತ್ತಿದಾರಲ್ಲ, ಏನ್ ಅವ ಅಮ್ಮ ಕಟ್ಕೊಟ್ಟಾಳೆ ನಿಮ್ಗೆ ದುಡ್ಡನ್ನ? ಕೇಳಕ್ ಈಗ ಏನ್ ಸಮಸ್ಯೆ ನಿಮ್ಗೆ ಹೇಳಿ? ಸಾರ್ ನಮ್ಗೆ ತೊಂದರೆಗಳಾಗ್ಬಿಟ್ಟೈತೆ, ಅದರಿಂದ ನಮ್ಗೆ ಕಟ್ಟಕ್ಕಾಯ್ತಿಲ್ಲ. ಏನ್ ಸಮಸ್ಯೆ ಕರೆಕ್ಟ್ ಆಗಿ ಹೇಳಿ. ಸರ್ ನಮ್ದು ಕುರಿಗಳೆಲ್ಲ ಸತ್ತೋಯ್ತವೆ, ಇನ್ ವ್ಯಾಪಾರ ಎಲ್ಲಿಂದ ಆಯ್ತದೆ? ಇರಿ ನಿಮ್ಗೆ ಈ ತರ ಎಲ್ಲ ಸಮಸ್ಯೆ ಇದೆ ಅಂತ ಫಸ್ಟ್ ಹೇಳ್ಬೇಕು ತಾನೆ. ನಾನು ಆಗ್ಲೇ ಕೇಳಿದಾಗ ಹೇಳ್ಬೇಕು ತಾನೆ ನೀವು. ಇಲ್ಲಿ ನಿಮ್ಗೆ ಸಲಹೆಗಾರರು ಕಳಿಸ್ಕೊಡ್ತೀನಿ, ಅವ್ರ ಕೈಲಿ ಮಾಡ್ತಾ ಇರ್ತೀನಿ ಆಯ್ತಾ? ಒಂದ್ ನಿಮಿಷ ಹೇಳಿ, ಏನ್ ನಿಮ್ ಸಮಸ್ಯೆ? ಮೇಡಮ್ ನನ್ ಕುರಿಗಳೆಲ್ಲ ಸತ್ತೋಯ್ತವೆ ಮೇಡಮ್, ವ್ಯಾಪಾರ ಆಯ್ತಾ ಇಲ್ಲ, ಏನ್ ಮಾಡೋದು ಅಂತಾನೆ ಗೊತ್ತಾಯ್ತಾ ಇಲ್ಲ ಮೇಡಮ್, ಬಡ್ಡಿ ಕಟ್ಟಕ್ ಆಯ್ತಾ ಇಲ್ಲ. ನಿಮ್ದು? ನಮ್ ಕೋಳಿಗಳೆಲ್ಲ ಯಾಕೋ ಇದಕ್ಕಿದ್ದಾಗೆ ಸೊತೈತಾವೆ ಮೇಡಮ್, ಏನು ಅಂತಾನೆ ಗೊತ್ತೈತೇ ಇಲ್ಲ. ನಮ್ ಎಮ್ಮೆಗಳಿಗೆ ನೊಣಗಳು ಬಿಟ್ಕೊಂಡು ಹಾಲೇ ಕೊಡ್ತಿಲ್ಲ ಮೇಡಮ್, ಅದರಿಂದ ಲೋನ್ ಕಟ್ಟಕ್ಕೆ ಆಯ್ತಾ ಇಲ್ಲ. ಇಷ್ಟೇನಾ? ಇದಕ್ಕೇನೆ ಕಷ್ಟ ತಲೆ ಕೆಡಿಸ್ಕೊಂಡಿದ್ದೀರಾ? ನೀವು ಕುರಿ ಮತ್ತೆ ಕೋಳಿನ ತಿಂಗಳು ಬಂದು ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳಿ, ಯಾವಾಗ ಆರೋಗ್ಯವಾಗಿರುತ್ತೆ. ನೀವು ಬೆಲ್ಲಕ್ಕೆ ಮತ್ತೆ ನೀರ್ನ ಮಿಕ್ಸ್ ಮಾಡ್ಬಿಟ್ಟು ಡೈಲಿ 15 ದಿನ ತನಕ ಕುಡಿಸಿ, ಆವಾಗ ಹಾಲು ಚೆನ್ನಾಗ್ ಕೊಡುತ್ತೆ ಅಷ್ಟೇ, ಅದ್ರಲ್ಲೇನಿಲ್ಲ. ಸರಿ ಸರಿ ಮೇಡಮ್, ಆಯ್ತು, ಉಪಕಾರ ಆಯ್ತು. ನಿಮ್ಮಿಂದ ಉಪಕಾರ ಆಯ್ತು. ಸರಿ ಈಗ್ಲಾರು ತಿಳ್ಕೊಂಡ್ರ ಏನು ಅಂತ? ಸರಿ ಸರ್ ಆಯ್ತು, ಒಂದು ತಿಂಗಳಿಂದ ಕಟ್ಕೊಡ್ತೀವಿ ಬಿಡಿ ಸರಿಯಾಗಿ. ಪಕ್ಕ ಗೊತ್ತಿಲ್ಲ ತಾನೆ ಎಲ್ಲ? ಟೈಮ್ ಕಟ್ತೀವಿ ಬಿಡಿ ಸರ್. ನಮ್ಕೊ ಹೋಗ್ಬೋದಾ? ಹಾ ಸರ್ ಕಟ್ತೀವಿ ಬಿಡಿ ಸರ್. ನಾನ್ ಮನೆಗ್ ಬರಲ್ಲ, ನೀವೇ ಬ್ಯಾಂಕಿಗೆ ಬರ್ಬೇಕು ನೆಕ್ಸ್ಟ್. ಸರಿ ಸರ್ ಆಯ್ತು. ಸರಿ ಗಂಗಮ್ಮ, ಆಯ್ತು ಹೋಗಿದ್ ಬನ್ನಿ ಈಗ. ಸರಿ ಸರ್ ಆಯ್ತು.